ಸೊ ಇನ್ನು ಕರ್ನಾಟಕದಲ್ಲಿ ಟಫ್ ರೂಲ್ಸ್ ಅನ್ನ ತರುವಂತಹ ಸಾಧ್ಯತೆಗಳು ಇದಾವೆ ಅಂತಿದ್ದಾರೆ. ಕೆಲವು ಸಂದರ್ಭದಲ್ಲಿ ಟಫ್ ರೂಲ್ಸ್ ಅನ್ನ ತಂದಿದ್ದಾರೆ, ಬಟ್ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಂಗಾಗಿದೆ. ಈಗ ಕರ್ನಾಟಕದಲ್ಲಿ ಕಂಟ್ರೋಲ್ಗೆ ಕೊರೋನಾ ಬರ್ತಾ ಇಲ್ಲ. ಸೊ ಹಾಗಾಗಿ ಮೋದಿ ಸಭೆ ಬಳಿಕ ಟಫ್ ರೂಲ್ಸ್ಗೆ ಏನಾದರೂ ಸರ್ಕಾರ ಮುಂದಾಗತ್ತಾ? ದಿನೇ ದಿನೇ ಸೋಂಕಿನ ಪ್ರಮಾಣ ರಾಜ್ಯದಲ್ಲಿ ಹೆಚ್ಚಳವಾಗ್ತಾ ಇದೆ. 1,000, 2,000, 3,000, 4,000, ಈಗ 5,000, 6,000ಕ್ಕೆ ಬಂದು ತಲುಪಿದೆ. 7,000ಕ್ಕೂ ಹೋಗೋ ಸಾಧ್ಯತೆ ಇದೆ. ಸೊ ಹೀಗಿರಬೇಕಾದ್ರೆ ಈಗ ಟಫ್ ರೂಲ್ಸ್ ಅನ್ನ ಘೋಷಿಸಿದ್ರು ಕೂಡ ಕೊರೋನಾ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ. ಮೋದಿ ಸಭೆ ಬಳಿಕ ಏನಾದರೂ ಟಫ್ ರೂಲ್ಸ್ ಅನ್ನ ತರುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡಬೇಕಿದೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವೀಕೆಂಡ್ ಲಾಕ್ಡೌನ್ಗೆ ಜೊತೆಗೆ ನೈಟ್ ಕರ್ಫ್ಯೂ ಕೂಡ ಒಲವಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವೀಕೆಂಡ್ ಲಾಕ್ಡೌನ್ ಹಾಗೂ ನೈಟ್ ಕರ್ಫ್ಯೂ ಬಗ್ಗೆ ಒಲವಿಲ್ಲ. ಅವರಿಗೆ ಬೆಂಗಳೂರಿನ ಬಗ್ಗೆ ಆತಂಕವನ್ನ ಈಗ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಲ್ಲದ ಮನಸ್ಸಿನಿಂದ ಲಿಮಿಟೆಡ್ ಲಾಕ್ಡೌನ್ಗೆ ಏನಾದರೂ ಮುಖ್ಯಮಂತ್ರಿಗಳು ಮುಂದಾಗ್ತಾರಾ? ಇವತ್ತಿನ ಸಭೆಯಲ್ಲಿ ಸರ್ಕಾರ ಏನು ಪ್ರಸ್ತಾಪಿಸಬಹುದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಸೊ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವೀಕೆಂಡ್ ಲಾಕ್ಡೌನ್ ಮತ್ತು ನೈಟ್ ಕರ್ಫ್ಯೂ ಬಗ್ಗೆ ಒಲವಿಲ್ಲ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಏನಾದರೂ ಲಿಮಿಟೆಡ್ ಲಾಕ್ಡೌನ್ಗೆ ಏನಾದರೂ ಮುಂದಾಗ್ತಾರಾ? ತಜ್ಞರು ಮಾತ್ರ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರದ ಪ್ಲಾನ್ ಏನಿರಲಿದೆ ಅನ್ನೋದನ್ನ ನೋಡೋಣ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಚರ್ಚಿಸುವಂತಹ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ಅಂದರೆ ಲಾಕ್ಡೌನ್ ಆಲ್ಮೋಸ್ಟ್ ಆಲ್. ಅದರ ಬದಲಾಗಿ ಲಿಮಿಟೆಡ್ ಲಾಕ್ಡೌನ್ ಬಗ್ಗೆ IMA ಪ್ರಸ್ತಾಪದ ಬಗ್ಗೆ ಈಗ ಚರ್ಚೆ ಸಾಧ್ಯತೆ ಇದೆ. ಲಿಮಿಟೆಡ್ ಲಾಕ್ಡೌನ್ ಅಂದರೆ ಒಂದೊಂದು ಏರಿಯಾಗಳನ್ನು, ಹೆಚ್ಚಿನ ಸೋಂಕು ಬರುವಂಥ ಏರಿಯಾಗಳನ್ನು ಲಾಕ್ಡೌನ್ ಮಾಡುವಂಥ ಕೆಲಸಗಳು. ಅತ್ಯಗತ್ಯವಲ್ಲದ ವಲಯಗಳಲ್ಲಿ ಲಾಕ್ಡೌನ್ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಸೊ ಅನವಶ್ಯಕವಾಗಿರುವಂಥ ವಲಯಗಳು ಯಾವಿರ್ತವೆ ಅವುಗಳನ್ನು ಲಾಕ್ಡೌನ್ ಮಾಡುವಂಥ ಸಾಧ್ಯತೆ ಇದೆ. ಸಿನಿಮಾ, ಕ್ರೀಡಾ, ಮನೋರಂಜನೆ, ಸಭೆ ಸಮಾರಂಭಕ್ಕೆ ಸಂಪೂರ್ಣ ನಿರ್ಬಂಧಕ್ಕೆ ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಈಗ 50% ಅಂತ ಏನು ಹೇಳ್ತಾ ಇದ್ರು ಅದು ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯಾಕ್ಸಿನ್ ಹಾಕಿಸಿಕೊಳ್ಳದವರಿಗೆ ಟಫ್ ರೂಲ್ಸ್ ಅನ್ನ ಜಾರಿ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ ಇದೆ. ಇಲ್ಲಿಯವರೆಗೂ ನೀವೇ ಸ್ವಯಂ ಪ್ರೇರಿತವಾಗಿ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಳ್ಳಿ ಅಂತ ಇತ್ತು. ಇನ್ನು ಮುಂದೆ ಅದನ್ನು ಕಡ್ಡಾಯ ಮಾಡುವಂಥ ಪರಿಸ್ಥಿತಿಗೆ ಬರಬಹುದೇನೋ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏನೆಲ್ಲ ಆಯ್ಕೆಗಳು ರಾಜ್ಯ ಸರ್ಕಾರದ ಮುಂದೆ ಇದೆ, ಜೊತೆಗೆ ಇವತ್ತು ಪ್ರಧಾನಿಗಳ ಮುಂದೆ ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ದೇಶಾದ್ಯಂತ ಈಗ ಎರಡನೇ ಅಲೆ ಏನು ಹೆಚ್ಚುವರಿಯಾಗಿ ಶುರುವಾಗಿರ್ತಕ್ಕಂಥದ್ದು, ಇದರಲ್ಲಿ ಕರ್ನಾಟಕವು ಕೂಡ ಆತಂಕದ ಪರಿಸ್ಥಿತಿಯಲ್ಲಿದೆ. ಇದನ್ನೇ ಕೇಂದ್ರ ಸರ್ಕಾರ ಸೂಚ್ಯವಾಗಿ ಹೇಳಿರ್ತಕ್ಕಂಥದ್ದು. ಕರ್ನಾಟಕವು ಕೂಡ ಡೇಂಜರ್ ಝೋನಲ್ಲಿದೆ, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಆದರೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಒಂದು ರೀತಿಯಲ್ಲಿ ಲಾಕ್ಡೌನ್ ಆಗಲಿ, ನೈಟ್ ಕರ್ಫ್ಯೂ ಆಗಲಿ ಮತ್ತು ವೀಕೆಂಡ್ ಲಾಕ್ಡೌನ್ ಆಗಲಿ ಇದ್ಯಾವುದೂ ಕೂಡ ಬೇಡ ಅಂತಲೂ ಕೂಡ ಕಳೆದ ಸಭೆಯಲ್ಲೂ ಕೂಡ ಕಡಾಖಂಡಿತವಾಗಿ ಕೂಡ ಹೇಳಿದ್ರು. ಜೊತೆಗೆ ಈಗಲೂ ಕೂಡ ಅದೇ ನಿಲುವನ್ನು ಮುಂದುವರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏಕೆಂದರೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದಲೂ ಕೂಡ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ನೈಟ್ ಕರ್ಫ್ಯೂ ಆಗಿರ್ಬೋದು, ವೀಕೆಂಡ್ ಲಾಕ್ಡೌನ್ ಆಗಿರ್ಬೋದು, ಈ ಬಗ್ಗೆ ಕೂಡ ನಿರ್ಧಾರಗಳನ್ನು ಒಂದು ರೀತಿಯಲ್ಲಿ ಕಠಿಣವಾಗಿ ತೆಗೆದುಕೊಂಡಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಿಂದೇಟಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಧಕ ಬಾಧಕಗಳ ಬಗ್ಗೆ ಪ್ರಧಾನಿಯವರ ಜೊತೆ ಚರ್ಚೆ ಮಾಡ್ತಾರೆ. ಮತ್ತು ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ರೀತಿಯ ಸೂಚನೆಗಳು ಬರುತ್ತೆ ಅನ್ನೋ ಆಧಾರದ ಮೇಲೆ ಇಲ್ಲಿ ಯಡಿಯೂರಪ್ಪನವರು ತಮ್ಮ ಒಂದು ರಾಜ್ಯ ಸರ್ಕಾರ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಟಫ್ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದೇವೆ, ತರ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಕೇವಲ ಹೇಳಿಕೆಗಳಲ್ಲಷ್ಟೇ ಉಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯ ಟಫ್ ರೂಲ್ಸ್ಗಳು ಇನ್ನೂ ಕೂಡ ಜಾರಿ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಧಾನಿಗಳ ಜೊತೆ ಸಭೆಯಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಮತ್ತು ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆಯೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಹಾಗಾಗಿ ಇದು ಸಾಲೋದಿಲ್ಲ, ನೀವು ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಕಠಿಣವಾಗಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟದ್ದಾದಲ್ಲಿ ಖಂಡಿತವಾಗಿ ಕೂಡ ಯಡಿಯೂರಪ್ಪನವರ ನಿಲುವಿನಲ್ಲೂ ಕೂಡ ಬದಲಾವಣೆಗಳಾಗ್ಬೋದು ಅನ್ನೋ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಸೂಚನೆಗಳೇನು ಮತ್ತು ರಾಜ್ಯ ಸರ್ಕಾರ ಪ್ರಸ್ತಾಪಗಳೇನು ಇವು ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಂಜೆ ಸಭೆಯ ಬಳಿಕ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಂತೆ ಆದಲ್ಲಿ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಒಂದಿಷ್ಟು ಚರ್ಚೆಗಳಂತೂ ನಡೀತಾ ಇದೆ ರಾಜ್ಯ ಸರ್ಕಾರದ ಮನಸ್ಥಿತಿಯಲ್ಲಿ ಏನಿದೆ. ಸೊ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳೋದೇ ಆಗಿದ್ದಿದ್ರೆ ಈಗ ರಾಜ್ಯ ಸರ್ಕಾರ ಸೋಂಕು ಹೆಚ್ಚಾಗ್ತಾ ಇದ್ದಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು. ಬಟ್ ಈಗ ರಾಜ್ಯ ಸರ್ಕಾರ
ವೀಕೆಂಡ್ ಲಾಕ್ಡೌನ್ನ ಮೂಡ್ ಸೆಟ್ಟಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸಂಜೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ರಾಜ್ಯದಲ್ಲಿ ಕೊರೋನಾ ಮಹಾಸ್ಫೋಟ ಆಗ್ತಾ ಇರೋದ್ರಿಂದ ಕೊರೋನಾ ಕಂಟ್ರೋಲ್ಗೆ ಪ್ರಧಾನಿ ಸೂಚನೆ ಸಾಧ್ಯತೆ ಇದೆ. ಕಳೆದ ಸಭೆಯಲ್ಲಿ ಎಚ್ಚರಿಕೆಯನ್ನು ಪ್ರಧಾನಿ ಕೊಟ್ಟಿದ್ರು. ಸೊ ಬೆಂಗಳೂರು ಸೇರಿ ಸೋಂಕು ಹೆಚ್ಚಿರುವಂಥ ಜಿಲ್ಲೆಗಳಿಗೆ ಈಗ ವಾರ್ನಿಂಗ್ ಕೊಡುವಂತಹ ಸಾಧ್ಯತೆ ಇದೆ. ಸೊ ಈಗ ಕಳೆದ ಸಭೆಯಲ್ಲಿ ಪ್ರಧಾನಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು, ನೀವು ಅಲರ್ಟ್ ಆಗಿರಬೇಕು. ಸೊ ಬೆಂಗಳೂರು ಸೇರಿ ಸೋಂಕು ಹೆಚ್ಚುತ್ತಿರುವಂಥ ಜಿಲ್ಲೆಗಳಿಗೆ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಈಗ ಆ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಸಾವಿನ ಕೇಸ್ ನಿಧಾನಗತಿಯಲ್ಲಿ ಏರಿಕೆಯಾಗ್ತಾ ಇದೆ. ಇದೇ ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗ್ತಾ ಇರೋದು. ಸೋಂಕು ಹೆಚ್ಚಾದರೂ ಕೂಡ ಚಿಂತೆ ಇಲ್ಲ, ಸಾವಿನ ಸಂಖ್ಯೆ ಹೆಚ್ಚಾಗಬಾರದು ಅಂತ ಇತ್ತು. ಬಟ್ ಸಾವಿನ ಸಂಖ್ಯೆಯಲ್ಲೂ ಕೂಡ ಅದರ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗ್ತಾ ಇರೋದೇ ಬಹುದೊಡ್ಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ICU ಹೆಚ್ಚಿರುವಂಥ ಬೆಡ್ಗಳ ಸಿದ್ಧತೆಗೆ ಕೇಂದ್ರದಿಂದ ಇವತ್ತು ಸೂಚನೆ ಸಾಧ್ಯತೆ ಇದೆ. ಅವುಗಳನ್ನು ಜಾಸ್ತಿ ಮಾಡ್ಕೊಳ್ಳಿ, ICU ಬೆಡ್ಗಳನ್ನು ಅಂತ ಹೇಳಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಈಗ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಬಟ್ ಅದು ಸಾಕಾಗಲ್ಲ. ಇನ್ನು ಡೆತ್ ಆಡಿಟ್ ರಿಪೋರ್ಟ್ಗಳಿಗೆ ಕೇಂದ್ರ ಇವತ್ತು ಮಾರ್ಗಸೂಚಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಡೆತ್ ಆಡಿಟ್ ರಿಪೋರ್ಟ್ ಅಂತಂದರೆ ಹೇಗೆ, ಯಾತಕ್ಕೋಸ್ಕರ ಕೊರೋನಾ ಬಂದಿತ್ತು, ಓಕೆ, ಕೊರೋನಾ ಬಂದ ನಂತರವೂ ಕೂಡ ಹೇಗೆ ಅವರು ಸಾವನ್ನಪ್ಪಿದ್ರು, ಆಕ್ಸಿಜನ್ ಇಲ್ಲದೇ ಸಾವನ್ನಪ್ಪಿದ್ರಾ, ಹಾರ್ಟ್ ಅಟ್ಯಾಕ್ ಆಯಿತಾ, ಏನಾಯಿತು ಅನ್ನೋದನ್ನು ಆಡಿಟ್ ರಿಪೋರ್ಟನ್ನು ಕೊಡಬೇಕು. ಆಕ್ಸಿಜನ್ ವ್ಯವಸ್ಥೆ ಸಮರ್ಪಕವಾಗಿ ಇಟ್ಟುಕೊಳ್ಳುವಂತೆ ಕೇಂದ್ರದಿಂದ ಸೂಚನೆ ಇದೆ ಈಗ. ಸೊ ಎಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ, ಜಾಗ ಏನು, ಅದೇ ಅತಿ ಮುಖ್ಯವಾಗುತ್ತೆ. ಖಾಸಗಿ ಸರ್ಕಾರಿ ಸಹಭಾಗಿತ್ವದಲ್ಲಿ ಹೆಚ್ಚುವರಿ ಬೆಡ್ ವ್ಯವಸ್ಥೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂಥ ರೂಲ್ಸ್ಗಳನ್ನೇನಾದರೂ ತರ್ತಾರಾ, ಖಾಸಗಿ ಆಸ್ಪತ್ರೆಗಳಿಗೆ ಹೆಚ್ಚಿನ ರೀತಿಯಾದಂಥ ಬೆಡ್ಗಳನ್ನು ಕೊಡೋ ರೀತಿಯಲ್ಲಿ ಒತ್ತಾಯ ಹೇಳ್ತಾರಾ. ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಕ್ಷೇತ್ರದ ಸದೃಢತೆ ಬಗ್ಗೆ ಮೋದಿಯವರು ಸೂಚನೆಯನ್ನು ಕೊಡಬಹುದು. ಬಟ್ ಅಲ್ಲಿ ಹಿಂದೆ ಆದಂಥ ಸಂಕಟ ಇತ್ತಲ್ಲ, ಕಳೆದ ವರ್ಷ ಆದಂಥ ನೋವು, ಅದಕ್ಕೆ ತಕ್ಕಂತೆ ಸರ್ಕಾರ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಕಾಲಾವಕಾಶ ಇತ್ತು. ಬಟ್ ನಾವೇನದನ್ನು ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಹಲವು ರೀತಿಯಾದಂತಹ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಎಲ್ಲ ವಿಚಾರಗಳು ಕೂಡ. ICU ಬೆಡ್ನ ವಿಚಾರ ಆಗಿರಬಹುದು, ಗ್ರಾಮೀಣ ಭಾಗದಲ್ಲಿ ಆಗಿರುವಂಥ ಸೌಲಭ್ಯಗಳಾಗಿರಬಹುದು, ಡೆತ್ ಆಡಿಟ್ ರಿಪೋರ್ಟ್ ವಿಚಾರದಲ್ಲಿ ಆಗಿರಬಹುದು, ಇವೆಲ್ಲವನ್ನು ಕೂಡ ನಾವು ತುಂಬ ನೆಗ್ಲಿಜೆನ್ಸಿ ಮಾಡ್ಕೊಂಡು ಬಂದ್ವಿ ಅಂತ ಕಾಣಿಸುತ್ತೆ ಅಲ್ವಾ? ಅದರ ಪರಿಣಾಮವೇ ಈಗ ಕೇಂದ್ರದಿಂದ ಹೇಳಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಲ್ವಾ ಪವಿತ್ರ? ಹೌದು, ಕಳೆದ ಬಾರಿ ಸಭೆಯಲ್ಲೂ ಕೂಡ ಕರ್ನಾಟಕದ ಒಂದಿಷ್ಟು ಸ್ಥಳಗಳನ್ನು ಪರ್ಟಿಕ್ಯುಲರ್ ಆಗಿ ಪ್ರಧಾನಿಯವರು ಮೆನ್ಷನ್ ಮಾಡಿದರು. ಒಂದು ಕಲಬುರಗಿ, ಬೀದರ್ ಹಾಗೂ ಬೆಂಗಳೂರು, ಪ್ರಮುಖವಾಗಿ ಆ ಮೂರು ವಲಯದಲ್ಲೂ ಕೂಡ ಹೆಚ್ಚು ಕೇಸಸ್ ಬರ್ತಾ ಇದೆ ಅನ್ನುವಂಥದ್ದಾಗಿ ವರದಿಯನ್ನು ಮಾಡಿದರು. ಆದರೆ ಈಗ ನೋಡಿದ್ರೆ ಎಗೇನ್ ಸಭೆಯ ಸಂದರ್ಭದಲ್ಲಿ ಸುಮಾರು 13ರಿಂದ 14 ಜಿಲ್ಲೆಗಳು ಕರ್ನಾಟಕದಲ್ಲಿ ಹಾಟ್ಸ್ಪಾಟ್ ಆಗ್ತಾ ಇದೆ. ಈಗ ICU ಲೆವೆಲನ್ನೇ ತೆಗೆದುಕೊಂಡ್ರೆ ನಾವು ಕಲಬುರಗಿಯಲ್ಲೂ ಕೂಡ ಅತ್ಯಂತ ಹೆಚ್ಚಾಗಿ ICUನಲ್ಲಿ ಇರುವಂತಹ ಜನ ಇದ್ದಾರೆ. ಹಾಗಾಗಿ ಗ್ರಾಮೀಣ ಭಾಗಕ್ಕೆ ಯಾವ ರೀತಿ ಒತ್ತನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿಯವರು ಸೂಚನೆ ಕೊಡುವಂತಹ ಸಾಧ್ಯತೆಗಳು ಇದೆ. ಯಾಕಂದರೆ ಆತಂಕ ಇದ್ದಿದ್ದೇ ಅಲ್ಲಿ. ಗ್ರಾಮೀಣ ಭಾಗಕ್ಕೆ ಕೊರೋನಾ ಸ್ಪ್ರೆಡ್ ಆಗದಂತೆ ನೋಡಿಕೊಳ್ಳಿ ಅನ್ನುವಂತಹ ಎಚ್ಚರಿಕೆಯನ್ನು ಪದೇ ಪದೇ ಕೊಡ್ತಾ ಇದ್ರು. ಆದರೆ ಕರ್ನಾಟಕದಲ್ಲಿ ಮಾತ್ರ ಗ್ರಾಮೀಣ ಭಾಗಕ್ಕೂ ಕೊರೋನಾ ಸ್ಪ್ರೆಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಯಾಕಂದರೆ ಕಳೆದ 2-3 ವಾರಗಳಿಂದ ನೋಡ್ತಾ ಇದ್ರೆ ಹಳ್ಳಿಯಲ್ಲೂ ಕೂಡ ಕೊರೋನಾ ಹೆಚ್ಚಾಗ್ತಾ ಇದೆ. ಜಿಲ್ಲೆಗಳೇ ಪ್ರಮುಖ ಹಾಟ್ಸ್ಪಾಟ್ಗಳಾಗ್ತಿದ್ದಾವೆ. ಸುಮಾರು 13ರಿಂದ 14 ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ಕೇಸ್ಗಳ ಸಂಖ್ಯೆ ನಿರಂತರವಾಗಿ ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ 100 ದಾಟ್ತಾ ಇದೆ. ಇನ್ನು 100ರ ಸನಿಹದಲ್ಲಿ ಕೇಸಸ್ ಬರ್ತಾ ಇದೆ. ಹಾಗಾಗಿ ಹೆಚ್ಚಾಗಿ ಅದಕ್ಕೆ ಒತ್ತು ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಅರುಣ್, ಪ್ರತಿನಿತ್ಯ 5,000 ಕೇಸಸ್ಗಳು ದಾಖಲಾಗ್ತಾ ಇದೆ. ಆದರೂ ಕೂಡ ಟಫ್ ಕಂಟೈನ್ಮೆಂಟ್ ಝೋನ್ ಆಗಲಿ ಅಥವಾ ಈ ಹಿಂದೆ ಕೇಂದ್ರ ಸರ್ಕಾರ ಸೂಚನೆ ಮಾಡಿರುವಂತಹ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳ ಬಗ್ಗೆ ಆಗಲಿ ಇನ್ನೂ ಕೂಡ ಸ್ಪಷ್ಟತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಜೊತೆಗೆ ICU ಹೆಚ್ಚಾಗಿ ಬೆಡ್ಡನ್ನು ಮೀಸಲಾಗಿಸಬೇಕು, ಕೋವಿಡ್ ಕೇರ್ ಸೆಂಟರ್ಗಳನ್ನು ಹೆಚ್ಚು ಅವಲಂಬನೆ ಮಾಡುವಂತೆ ರೋಗಿಗಳಿಗೆ ಮನವರಿಕೆ ಮಾಡಿ, ವ್ಯಾಕ್ಸಿನ್ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡಿ, ಈ ರೀತಿಯ ಸಲಹೆ ಸೂಚನೆಗಳನ್ನು ಈ ಹಿಂದೆ ನೀಡಿತು. ಆದರೆ ಇನ್ನೂ ಬಹುತೇಕ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಜೊತೆಗೆ ಇನ್ನೊಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು ಕೇಂದ್ರ ಸರ್ಕಾರ. ಡೆತ್ ರೇಟ್ ಹೆಚ್ಚಾಗ್ತಾ ಇರೋದ್ರಿಂದ ಏಮ್ಸ್ನ ತಜ್ಞ ವೈದ್ಯರುಗಳೊಂದಿಗೆ ಇಲ್ಲಿನ ವೈದ್ಯರುಗಳು ಸಮಾಲೋಚನೆ ಮಾಡಿ ಅಂತ. ಬಹುಶಃ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿದೆ, ಟೆಲಿಕಮ್ಯುನಿಕೇಷನ್ ಮಾಡ್ತಾ ಇದ್ದಾರಾ, ಯಾವ ರೀತಿ ಇದೆ ಅನ್ನುವಂತಹ ಬಗ್ಗೆ ಕೂಡ ವಿವರವನ್ನು ಸಂಗ್ರಹಿಸುವ ಸಾಧ್ಯತೆ ಇದೆ. ಈಗಾಗಲೇ ಖಾಸಗಿ ಆಸ್ಪತ್ರೆಯವರಿಗೆ 50% ಬೆಡ್ಡನ್ನು ಕೊರೋನಾಗೆ ಮೀಸಲಿರಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿಯಾಗಿ ICU ಬೆಡ್ಗಳ ವ್ಯವಸ್ಥೆ, ಹೈ ಫ್ಲೋ ಆಕ್ಸಿಜನ್ಗಳ
ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಎಗೇನ್ ಮೋದಿ ಅವರು ಸೂಚನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅರುಣ್.